ಭೀಕರವಾದಂತಹ ಉಗ್ರರ ಅಟ್ಯಾಕ್. ಈ ಅಟ್ಯಾಕಿನ ನಂತರ ಪಾಕಿಸ್ತಾನಕ್ಕೆ ಉತ್ತರ ಕೊಡೋದಕ್ಕೆ ಭಾರತ ಕೂಡ ಸಿದ್ಧವಾಗಿ ನಿಂತಿದೆ. ಈಗ ಭಾರತದ ಬೆಂಬಲಕ್ಕೆ ರಷ್ಯಾ ನಿಂತಿದೆ. ಪಿಎಂ ಮೋದಿಗೆ ಕರೆ ಮಾಡಿ ಮಾತಾಡಿದ್ದಾರೆ ವ್ಲಾಡಿಮಿರ್ ಪುಟಿನ್. ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ರಷ್ಯಾ ಅಧ್ಯಕ್ಷರು ಖಂಡಿಸಿದ್ದಾರೆ. ನಾವು ಭಾರತದ ಬೆಂಬಲಕ್ಕಿದ್ದೀವಿ ಅಂತ ಪುಟಿನ್ ಅಭಯ ನೀಡಿದ್ದಾರೆ. ಉಗ್ರರಷ್ಟೇ ಅಲ್ಲ, ಉಗ್ರರನ್ನ ಬೆಂಬಲಿಸಿದವರನ್ನು ಕೂಡ ಬಿಡಬಾರದು. ಉಗ್ರರ ವಿರುದ್ಧ ಹೋರಾಟ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್. ಈಗ ಭಾರತದ ಬೆಂಬಲಕ್ಕೆ ರಷ್ಯಾ ನಿಂತಿದೆ. ಮೋದಿ ಜೊತೆಗೆ 15 ನಿಮಿಷ ವ್ಲಾಡಿಮಿರ್ ಪುಟಿನ್ ಮಾತಾಡಿದರು. ವಿಶ್ವಸಂಸ್ಥೆಯಲ್ಲೂ ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದೆ ರಷ್ಯಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯ ದೇಶ ರಷ್ಯಾ. ವಿಶ್ವಸಂಸ್ಥೆಯಲ್ಲೂ ನಾವು ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ರಷ್ಯಾ ಅಧ್ಯಕ್ಷರು ಕೊಟ್ಟಿದ್ದಾರೆ. ಪಿಎಂ ಮೋದಿಗೆ ಕರೆ ಮಾಡಿ ಮಾತಾಡಿದ್ದಾರೆ ವ್ಲಾಡಿಮಿರ್ ಪುಟಿನ್. 15 ನಿಮಿಷ ಮಾತಾಡಿ ನಾವು ಭಾರತವನ್ನ ಬೆಂಬಲಿಸ್ತೀವಿ ಅಂತ ಪುಟಿನ್ ಅಭಯ ನೀಡಿದ್ದಾರೆ. ಉಗ್ರರಷ್ಟೇ ಅಲ್ಲ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗೋದಕ್ಕೆ ಎಷ್ಟು ಉಗ್ರರು ಕಾರಣವೋ ಅವರಿಗೆ ಬೆಂಬಲ ಕೊಟ್ಟಂತವರು ಕೂಡ ಅಷ್ಟೇ ಕಾರಣರಾಗ್ತಾರೆ. ಈ ಉಗ್ರರಿಗೆ ಯಾರೆಲ್ಲ ಬೆಂಬಲಿಸ್ತಾರೋ ಅವರನ್ನೂ ಕೂಡ ಬಿಡಬಾರದು ಅಂತ ರಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. 15 ನಿಮಿಷ ಇಬ್ಬರು ನಾಯಕರ ನಡುವೆ ಮಾತುಕತೆ ಆಗಿದೆ. ವಿಶ್ವಸಂಸ್ಥೆಯಲ್ಲೂ ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ರಷ್ಯಾ ಕೊಟ್ಟಿದೆ. ಭಾರತ ಕೂಡ ಸಿದ್ಧವಾಗಿ ನಿಂತಿದೆ. ಈಗ ಭಾರತದ ಬೆಂಬಲಕ್ಕೆ ರಷ್ಯಾ ನಿಂತಿದೆ. ಪಿಎಂ ಮೋದಿಗೆ ಕರೆ ಮಾಡಿ ಮಾತಾಡಿದ್ದಾರೆ ವ್ಲಾಡಿಮಿರ್ ಪುಟಿನ್. ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ರಷ್ಯಾ ಅಧ್ಯಕ್ಷರು ಖಂಡಿಸಿದ್ದಾರೆ. ನಾವು ಭಾರತದ ಬೆಂಬಲಕ್ಕಿದ್ದೀವಿ ಅಂತ ಪುಟಿನ್ ಅಭಯ ನೀಡಿದ್ದಾರೆ. ಉಗ್ರರಷ್ಟೇ ಅಲ್ಲ, ಉಗ್ರರನ್ನ ಬೆಂಬಲಿಸಿದವರನ್ನು ಕೂಡ ಬಿಡಬಾರದು. ಉಗ್ರರ ವಿರುದ್ಧ ಹೋರಾಟ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್. ಈಗ ಭಾರತದ ಬೆಂಬಲಕ್ಕೆ ರಷ್ಯಾ ನಿಂತಿದೆ. ಮೋದಿ ಜೊತೆಗೆ 15 ನಿಮಿಷ ವ್ಲಾಡಿಮಿರ್ ಪುಟಿನ್ ಮಾತಾಡಿದರು. ವಿಶ್ವಸಂಸ್ಥೆಯಲ್ಲೂ ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದೆ ರಷ್ಯಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯ ದೇಶ ರಷ್ಯಾ. ವಿಶ್ವಸಂಸ್ಥೆಯಲ್ಲೂ ನಾವು ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ರಷ್ಯಾ ಅಧ್ಯಕ್ಷರು ಕೊಟ್ಟಿದ್ದಾರೆ. ಪಿಎಂ ಮೋದಿಗೆ ಕರೆ ಮಾಡಿ ಮಾತಾಡಿದ್ದಾರೆ ವ್ಲಾಡಿಮಿರ್ ಪುಟಿನ್. 15 ನಿಮಿಷ ಮಾತಾಡಿ ನಾವು ಭಾರತವನ್ನ ಬೆಂಬಲಿಸ್ತೀವಿ ಅಂತ ಪುಟಿನ್ ಅಭಯ ನೀಡಿದ್ದಾರೆ. ಉಗ್ರರಷ್ಟೇ ಅಲ್ಲ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗೋದಕ್ಕೆ ಎಷ್ಟು ಉಗ್ರರು ಕಾರಣವೋ ಅವರಿಗೆ ಬೆಂಬಲ ಕೊಟ್ಟಂತವರು ಕೂಡ ಅಷ್ಟೇ ಕಾರಣರಾಗ್ತಾರೆ. ಈ ಉಗ್ರರಿಗೆ ಯಾರೆಲ್ಲ ಬೆಂಬಲಿಸ್ತಾರೋ ಅವರನ್ನೂ ಕೂಡ ಬಿಡಬಾರದು ಅಂತ ರಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. 15 ನಿಮಿಷ ಇಬ್ಬರು ನಾಯಕರ ನಡುವೆ ಮಾತುಕತೆ ಆಗಿದೆ. ವಿಶ್ವಸಂಸ್ಥೆಯಲ್ಲೂ ಭಾರತವನ್ನ ಬೆಂಬಲಿಸ್ತೀವಿ ಅನ್ನೋ ಭರವಸೆಯನ್ನ ರಷ್ಯಾ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.